ಹೇ ಗೈಸ್, ಇವತ್ತಿಂದ ಹೊಸ ಕೊರಿಯನ್ ಡ್ರಾಮಾನ ನೋಡೋಣ. ಹಾಗೆ ಈ ಡ್ರಾಮಾ ಬಂದ್ಬಿಟ್ಟು ಆನ್ಗೋಯಿಂಗ್ ಆಗಿ ಹೋಗ್ತಿರೋದು. ನೀವು ಆಲ್ರೆಡಿ ಈ ಡ್ರಾಮದ ರೀಲ್ಸ್ ಎಲ್ಲ ನೀವು ಇನ್ಸ್ಟಾದ್ರಲ್ಲಿ ನೋಡಿರ್ಬೋದು. ಹಾಗೆ ಈ ಡ್ರಾಮಾದಲ್ಲಿ ಬರೋ ಪುಟ್ಟ ಮಗುಗೋಸ್ಕರನೇ ಎಲ್ಲರೂ ಈ ಡ್ರಾಮಾನ ನೋಡಿರ್ತಾರೆ. ಸರಿ, ಬನ್ನಿ ಈ ಡ್ರಾಮಾದೊಳಗಡೆ ಹೋಗೋಣ. ಹಾಗೆ ಇನ್ನು ಮುಂದೆ ನಾನು ಕಂಟಿನ್ಯೂಸ್ ಡ್ರಾಮಾನ ಹಾಕ್ತೀನಿ. ಎಲ್ಲರೂ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸರಿ, ಬನ್ನಿ ಈ ಎಪಿಸೋಡ್ ಒಳಗೆ ಹೋಗೋಣ. ಎಪಿಸೋಡ್ ಸ್ಟಾರ್ಟಿಂಗ್ನಲ್ಲೇ ನಮ್ಮ ಹೀರೋ ಬಂದ್ಬಿಟ್ಟು ಕಾರ್ನ ಓಡಿಸ್ಕೊಂಡು ಹೋಗ್ತಿರ್ತಾನೆ. ಅವ್ನು ಬಂದ್ಬಿಟ್ಟು ಒಬ್ಬ ಫೋಟೋಗ್ರಾಫರ್. ಹಾಗೆ ಫೋಟೋಸ್ ಎಲ್ಲಾನು ಹೊಡಿತಿರ್ತಾನೆ. ಅವನಿಗೆ ಸಪೋರ್ಟಿವ್ ಆಗಿ ಅವನ ಫ್ರೆಂಡ್ಸು ಇರ್ತಾರೆ. ಹಾಗೆ ಅವ್ನ ಫೋಟೋಸ್ ಎಲ್ಲಾನು ಹೊಡಿತಿರ್ತಾನೆ. ನೋಡಿದ್ರೆ ಅವನು ಫೋಟೋಸ್ ಹೊಡಿತಿರಲ್ಲ, ಅವನು ಲೈಟಿಂಗ್ಸ್ನೆಲ್ಲಾನು ಹಿಡ್ಕೊಳ್ತಿರ್ತಾನೆ. ಅವ್ನ ಬಾಸ್, ಅವನಿಗಂತ ಒಬ್ಬ ಬಾಸ್ ಇರ್ತಾನೆ, ಅವ್ನ ಫೋಟೋಸ್ ಎಲ್ಲ ಹೊಡಿತಿರ್ತಾನೆ. ಅವ್ನ ಬಾಸ್ ಅಂತೂ ಅಯ್ಯೋ ನಿನ್ನ ತಲೆ ಕಾಣಿಸ್ತಿದೆ, ಅದು ಕಾಣಿಸ್ತಿದೆ ಅಂತ ಅವ್ರನ್ನ ತುಂಬ ಪೀಡಿಸ್ತಿರ್ತಾನೆ. ಹಾಗೆ ಹೀರೋನು ಎಷ್ಟೇ ಕಷ್ಟ ಇದ್ರೂ ಅವ್ನು ತನ್ನ ಕೆಲಸದಲ್ಲಿ ಪರ್ಫೆಕ್ಟಾಗಿರ್ತಾನೆ. ಅದನ್ನ ಯಾವುದನ್ನು ಅವ್ನು ತನ್ನ ಫೇಸಲ್ಲೂ ತೋರಿಸ್ಕೊಳ್ಳಲ್ಲ. ಈ ಸೈಡ್ ನಮ್ಮ ಹೀರೋಯಿನ್ನ ತೋರಿಸ್ತಾರೆ. ಅವಳು ಬಂದ್ಬಿಟ್ಟು ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಫುಡ್ ಡೆಲಿವರಿ ಕೆಲಸನೇ ಮಾಡ್ತಿರ್ತಾಳೆ. ಒಂದೊಂದು ಮನೆಗೆ ಹೋಗ್ಬಿಟ್ಟು ಫುಡ್ನೆಲ್ಲ ಡೆಲಿವರಿ ಮಾಡಿಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಇನ್ನೇನು ಸ್ವಲ್ಪ ದೂರನೇ ಅಲ್ವಾ ಅಂತ ನಡ್ಕೊಂಡು ಹೋಗ್ತಾಳೆ. ಅವಳೆಲ್ಲ ಕೆಲಸನೂ ಮುಗಿಸ್ಕೊಳ್ತಾಳೆ. ಎಲ್ಲ ಡೆಲಿವರಿನೂ ಫಿನಿಶ್ ಮಾಡಿಬಿಡ್ತಾಳೆ. ಹೇಗೋ ಎಲ್ಲ ಕೆಲಸನೂ ಮುಗೀತಲ್ಲ ಅಂತ ನೋಡಿದ್ರೆ ಅಷ್ಟೊತ್ತಿಗೆ ಮಳೆ ಬಂದ್ಬಿಡುತ್ತೆ. ನನ್ನ ಎಲ್ಲ ಪ್ಲ್ಯಾನು ಚೇಂಜ್ ಅಂದ್ಬಿಟ್ಟು ಅಲ್ಲಿಂದ ಅವಳು ತುಂಬ ಖುಷಿಯಾಗಿ ಓಡೋಗ್ತಿರ್ತಾಳೆ. ಈ ರೀತಿ ಓಡೋಗಿ ಒಂದು ಸೂಪರ್ ಮಾರ್ಕೆಟ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಶಾಪಿಂಗು ಮಾಡ್ತಿರ್ತಾಳೆ. ಅವಳು ಬಂದ್ಬಿಟ್ಟು ಅವ್ರ ಅಕ್ಕನ ಜೊತೆಗೆ ಮಾತಾಡ್ತಿರ್ತಾಳೆ. ಇವಾಗ ಮಳೆ ಸೀಸನ್ ಅಲ್ವಾ, ಏನಾದರೂ ಆಫರ್ ಬಿಟ್ಟಿರ್ತಾರಂತ ಅವ್ರ ಅಕ್ಕನ ಜೊತೆಗೋ ಮಾತಾಡ್ತಾಳೆ. ಬೇಕಾಗಿರೋ ಥಿಂಗ್ಸ್ನೆಲ್ಲನೂ ಇಸ್ಕೊಳ್ತಿರ್ತಾಳೆ. ಆಗ ಅಲ್ಲೊಂದು ಮೀಟ್ ಇರುತ್ತೆ. ಆ ಮೀಟ್ನ ಇಸ್ಕೊಳಕ್ಕಂತ ಹೋಗ್ತಾಳೆ. ಸಡನ್ನಾಗಿ ಹಿಂದೆ ತಿರುಗಿ ನೋಡಿದ್ರೆ ಅವಳಕ್ಕ ಬಂದು ನಿಂತಿರ್ತಾಳೆ. ಹೀರೋಯಿನ್ಗಂತೂ ಅವ್ರ ಅಕ್ಕನ ನೋಡಿ ಫುಲ್ಲು ಖುಷಿ ಆಗ್ತಿರುತ್ತೆ. ಅವ್ರ ಅಕ್ಕ ವೆಯ್ಟ್ ಮಾಡು ಅಂತ ಹೇಳ್ತಾಳೆ. ನೋಡಿದರೆ ಸ್ವಲ್ಪ ಹೊತ್ತಾದಮೇಲೆ ಆ ಸೇಲ್ನ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾರೆ. ಅದನ್ನ ನೋಡಿ ಹೀರೋಯಿನ್ ತುಂಬ ಖುಷಿಪಟ್ಟು ಅದನ್ನು ಎತ್ಕೊಳ್ತಾಳೆ. ಅಕ್ಕ ನೀನು ತುಂಬ ಗ್ರೇಟು ಅಂತ ಅವ್ರ ಅಕ್ಕನ ನೋಡಿ ಹೇಳ್ತಾಳೆ. ಅವ್ರ ಅಕ್ಕನೂ ಖುಷಿ ಪಡ್ಕೊಂಡು ಅವರಿಬ್ಬರು ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ತಿರ್ತಾರೆ. ಹೀರೋಯಿನ್ಗೆ ಅಪ್ಪ ಅಮ್ಮ ಇರಲ್ಲ. ಹಾಗೆ ಅವ್ರ ಅಕ್ಕನೇ ಅವಳನ್ನ ಚಿಕ್ಕ ಏಜಿಂದನೂ ನೋಡ್ಕೊಂಡಿರೋದು. ಅವಳಿಗೆ ಅವ್ರ ಅಕ್ಕ ಅಂದರೆ ತುಂಬ ಇಷ್ಟ. ಅವ್ರ ಅಕ್ಕನ ಕಂಡ್ರೆ ಅವಳಿಗೆ ಎಷ್ಟು ಇಷ್ಟ ಅಂದರೆ ಅದನ್ನ ಮಾತಲ್ಲಿ ಹೇಳೋಕ್ಕೆ ಆಗಲ್ಲ. ಆಗ ಅವ್ರ ಅಕ್ಕ ಅಂತಾಳೆ, ಏನು ಇವತ್ತು ಜಾಸ್ತಿ ಶಿಫ್ಟ್ಸ್ನ ನೋಡ್ದೆ ಅಂದಾಗ ಅವಳು ಇಲ್ಲಪ್ಪ ಆ ಥರ ಎಲ್ಲ ಏನು ಇಲ್ಲವೇ ಇಲ್ಲ ಅಂತ ಅವಳು ಹಾಗೆ ಡೈವರ್ಟ್ ಮಾಡೋಕ್ಕಂತ ನೋಡ್ತಾಳೆ. ಆಗ ಅವ್ರ ಅಕ್ಕ ಅಂತಾಳೆ, ಸರಿ ಏನು ಮತ್ತೆ BS ಅಲ್ಲಿ ರಿಜೆಕ್ಟ್ ಆದ ಅಂತ ಕೇಳಿದಾಗ ಅವಳು ಹೌದು ಅಂತ ಸಪ್ಪಿಗೆ ಹೇಳ್ತಾಳೆ. ಅವಳಿಗೆ ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಆಮೇಲೆ ಅಂತಾಳೆ, ನಿನಗೆ ಹೆಂಗೆ ಗೊತ್ತು ಅಂದಾಗ, ನೀನು ಯಾವಾಗ ಈ ರೀತಿ ಹೈಪರ್ ಆಗಿರ್ತೀಯೋ ಆವಾಗಲೇ ನನಗೆಲ್ಲ ವಿಷಯನೂ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಆಗ ಹೀರೋಯಿನ್ ಅಂತಾಳೆ, ಅಯ್ಯೋ ಇದೇನು ಪಾರ್ಟ್ ಟೈಮ್ ಜಾಬಿಂದ ಅಲ್ಲ, ಇವಾಗೆಲ್ಲ ಕಾಂಪಿಟೇಷನ್ ಜಾಸ್ತಿ ಇದೆಯಲ್ಲ ಅದಕ್ಕೆ ಗ್ರ್ಯಾಜುಯೇಟ್ ಆಗೋದಕ್ಕಿಂತ ಮುಂಚೆನೇ ಒಳ್ಳೆ ಕೆಲಸಕ್ಕೆ ಸೇರ್ಕೊಳ್ತೀನಿ ಅಂದಾಗ ಅವ್ರ ಅಕ್ಕ, ಏನಕ್ಕೆ ನೀನು ಇಷ್ಟೊಂದು ಕಷ್ಟಪಡ್ತಿದ್ಯಾ ನಾನು ಇರಬೇಕಾದಾಗ ಅಂತ ಹೇಳ್ತಾಳೆ. ಹೀರೋಯಿನ್, ಅಯ್ಯೋ ಆ ರೀತಿಯೆಲ್ಲ ಏನಿಲ್ಲ, ಸರಿ ಇರು ನಾನು ಹೋಗ್ಬಿಟ್ಟು ಫೋನ ತಗೊಬರ್ತೀನಿ ನಿಂದು ಅಂತ ಹೋಯ್ತಾಳೆ. ಆಗ ಅವ್ರ ಅಕ್ಕನ ಬ್ಯಾಗಲ್ಲಿ ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸ್ನ ಓಪನ್ ಮಾಡಿ ನೋಡಿದ್ರೆ ರಿಂಗ್ ಇರುತ್ತೆ. ಯಾರೋ ಪ್ರಪೋಸ್ ಮಾಡಿರ್ತಾರೆ. ಹೀರೋಯಿನ್ ಹಾಗೆ ಅವ್ರ ಅಕ್ಕನ ನೋಡ್ತಾಳೆ. ಅವ್ರ ಅಕ್ಕನ ಹತ್ರ ಏನು ಕೇಳ್ಕೊಳ್ಳಲ್ಲ. ಆಮೇಲೆ ಅದನ್ನು ಹಾಗೆ ಇಕ್ಬಿಡ್ತಾಳೆ. ಆಗ ಕಾಲ್ ಬರುತ್ತಲ್ಲ, ಆಗ ಅವ್ರ ಅಕ್ಕ ಅಂತಾಳೆ, ಸರಿ ಯಾರು ಅಂದಾಗ ಮಿಸ್ಟರ್ ರೂಜಿನ್ ಅಂತ ಹೇಳ್ತಾಳೆ. ಆಮೇಲೆ ಅವ್ರ ಅಕ್ಕನೂ ಹೀರೋಯಿನ್ ಅವರಿಬ್ಬರು ರೂಮಲ್ಲಿರ್ತಾರೆ. ಆಗ ಅವಳು ಹಾಗೆ ಅವ್ರ ಅಕ್ಕ ಮಲಗಿರ್ತಾಳೆ. ಫೀಲ್ ಮಾಡ್ಕೊಂಡು ನೋಡ್ತಿರ್ತಾಳೆ. ಆಗ ಒಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಹೀರೋಯಿನ್ ಅವ್ರ ಅಕ್ಕ ಆಮೇಲೆ ಅವ್ರ ಬಾಯ್ ಫ್ರೆಂಡ್ ಅವರಿಬ್ಬರು ನಡ್ಕೊಂಡು ಬರ್ತಿರ್ತಾರೆ. ಅದನ್ನು ನೋಡಿ ಹೀರೋಯಿನ್ ತುಂಬ ಖುಷಿ ಪಡ್ತಿರ್ತಾಳೆ. ಹೇಗೋ ಅವ್ರ ಅಕ್ಕಗೊಂದು ಸಂಗಾತಿ ಸಿಗ್ತಾನಲ್ಲ ಅಂತ. ಸಡನ್ನಾಗಿ ಅಲ್ಲಿಂದ ಬೇಗ ಬೇಗ ಎದ್ದು ಗ್ರೌಂಡ್ ಫ್ಲೋರಿಗೆ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗ್ತಾಳೆ. ನೋಡಿದ್ರೆ ಒಂದು ಡೈರೆಕ್ಟಾಗಿ ಒಂದು ಪೊಲೀಸ್ ಸ್ಟೇಷನ್ ಒಳಗಡೆನೆ ಹೋಗ್ತಾಳೆ. ಹೋಗ್ಬಿಟ್ಟು ಅಲ್ಲಿ ಆ ಬಾಕ್ಸ್ನ ಮಡಗ್ತಾಳೆ. ಇಲ್ಲಿ ನೋಡಿ ಮಿಸ್ಟರ್ ರೂಜಿನ್ ಅಂತ ಅವ್ರನ್ನ ನೋಡಿ ಕರೀತಾಳೆ. ಇವರೇ ಹೀರೋಯಿನ್ ಅಕ್ಕನ ಬಾಯ್ ಫ್ರೆಂಡ್. ಹಾಗೆ ಅವರಿಬ್ಬರು ಹೋಗಿ ಮಾತಾಡ್ತಿರ್ತಾರೆ. ಏನು ಇವಾಗ ನೀವು ನಮ್ಮ ಅಕ್ಕಂಗೆ ಪ್ರಪೋಸ್ ಮಾಡಿಬಿಟ್ರೆ, ನಾನು ಅಂದೇ ತಾನೇ ಎಲ್ಲ ನಾನು ಗ್ರ್ಯಾಜುಯೇಟ್ ಆದಮೇಲೆ ಅಂತ. ಇವಾಗ ನೋಡಿ ನಾನು ಕೆಲ್ಸಕ್ಕೆ ಹೋದ್ಮೇಲೆ ಇವೆಲ್ಲ ಅಂತ ಹೇಳ್ತಿರ್ತಾಳೆ. ಅವರು ಅಂತಾರೆ, ನೀವಿಬ್ಬರು ತುಂಬ ಕ್ಲೋಸ್ ಅನಿಸುತ್ತೆ ಅಂತ ಹೇಳಿದಾಗ, ಹೌದು ಹೌದು ಅಂತ ಇವಳು ಸ್ವಲ್ಪ ಸಮಾಧಾನ ಆಗಿಬಿಡ್ತಾಳೆ. ಸರಿ ಆಯಿತು, ಆದರೆ ಅದಕ್ಕಿಂತ ಮುಂಚೆ ಈ ಪ್ರಪೋಸಲ್ಗೆ ನಾನು ಅಪ್ರೂವಲ್ ಕೊಡಬೇಕು. ಯಾಕಂದರೆ ಆ ಮಕ್ಕಳಿಗೆ ಅಪ್ಪ ಅಮ್ಮ ಎಲ್ಲನೂ ನಾನೇ. ಹಾಗಿದ್ರೆ ಹೋಗಿ ಫಸ್ಟು ಫ್ಯಾಮಿಲಿ ಮೀಟಿಂಗ್ನ ಸೆಟಪ್ ಮಾಡಿ ಅಂತ ಹೇಳ್ತಾಳೆ. ಅವ್ರಿಗೂ ಖುಷಿ ಆಗಿಬಿಡುತ್ತೆ. ಹಾಗಿದ್ರೇ ನಾನು ಅಪ್ರೂವಲ್ ಕೊಡೋದು, ನಿಮ್ಮ ಫ್ಯಾಮಿಲಿನ ಕರ್ಕೊಬನ್ನಿ ಅಂತ ಹೇಳ್ಬಿಡ್ತಾಳೆ. ಈ ಸೈಡ್ ನಮ್ಮ ಹೀರೋ ಅಂತೂ ಅವರು ಫುಲ್ಲು ಖುಷಿಯಾಗಿ ಪಾರ್ಟಿ ಹಾಲಲ್ಲಿ ಇರ್ತಾರೆ. ಆ ರೀತಿ ಅವರು ಎಂಜಾಯ್ ಮಾಡಬೇಕಾದಾಗ ಅಲ್ಲಿ ಇಬ್ಬರು ಲೇಡೀಸ್ ಇರ್ತಾರೆ. ಅವರು ಹೀರೋ ಬಗ್ಗೆ ಮಾತಾಡ್ತಿರ್ತಾರೆ. ಈ ರೀತಿ ಅವನ ಹೆಸರು ತೇಯಾಂಗ್, ಹಾಗೆ ಹೀಗೆ ಅಂತ ಹೀರೋ ಬಗ್ಗೆ ಮಾತಾಡಬೇಕಾದಾಗ ಅಲ್ಲೊಬ್ಬ ಬಂದ್ಬಿಟ್ಟು, ಇವನೇ ಹೀರೋ ಬಾಸ್. ಅವ್ನು ಬಂದ್ಬಿಟ್ಟು,
ಹೀರೋ ಬಂದ್ಬಿಟ್ಟು ಅವನು ಹೇಳ್ಬೇಕಂದ್ರೆ ಫೋಟೋಗ್ರಾಫರ್ ಮೇಜರು ಮಾಡಿಲ್ಲ, ಅವನು ಕಾಲೇಜ್ಗೂ ಹೋಗಿಲ್ಲ ಅಂತ ಹೀರೋ ಬಗ್ಗೆನೇ ಅವ್ನು ತಪ್ಪಾಗೆಲ್ಲ ಹೇಳ್ತಿರ್ತಾನೆ. ಅವನದು ಏನೇ ರಿಸ್ಯೂಮಲ್ಲಿ ಏನೂ ಇಲ್ಲ, ಎಲ್ಲ ಬ್ಲ್ಯಾಂಕ್ ಅಂದಾಗ ಹೀರೋ ಕೇಳಿಸ್ಕೊಬಿಡ್ತಾನೆ. ಆಗ ಹೀರೋನು ಹೋಗಿ ಅವನ ಹತ್ರ ಮಾತಾಡ್ತಾನೆ, ನೀವೆಲ್ಲನೂ ಜ್ಞಾಪನಕ್ಕೆ ಇಟ್ಕೊಂಡಿದ್ದೀರಾ ಅಲ್ವಾ ಅಂತ ಹೇಳ್ಬಿಟ್ಟು, ಏನೇ ಇದ್ದರೂ ಈ ಹುಡುಗನ ಹತ್ರನೇ ನೀವು ಹೆಲ್ಪ್ ಕೇಳೋದು ಅಂತ ಅವನ ಹತ್ರ ಜಾಸ್ತಿ ಮಾತಾಡ್ತಾನೆ. ಆಗ ಅವರು ಹೇಳ್ತಾರೆ, ಏನು ನೀನು ನಾನು ಸಮಾನನ, ನೀನು ಲೈಟಿಂಗ್ಸ್ನ ಇಟ್ಕೊಳ್ಳೋಣ ಅಂತ ಹೀರೋ ಬಗ್ಗೆನೇ ಒಂಥರ ಮಾತಾಡ್ತಾನೆ. ಜೊತೆಗೆ ಹೀರೋರ್ ಫ್ರೆಂಡೂ ಅಜೀಬ್ ಮಾಡಿಬಿಡ್ತಾನೆ. ಅಜೀಬ್ ಮಾಡೋದೆಲ್ಲ ಮಾಡಿಬಿಟ್ಟು ಅಲ್ಲಿಂದ ಅವನು ಹೊರಟೋಗ್ಬಿಡ್ತಾನೆ. ಹೀರೋಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗಲ್ಲ. ಅವನಿಗಂತೂ ಫುಲ್ಲು ಕೋಪ ಬರುತ್ತೆ. ಆದ್ದರಿಂದ ಅಲ್ಲಿರೋ ಗಡ ಅಂತ ಹೋಗಿ ಅಲ್ಲಿರೋ ಜ್ಯೂಸ್ನ ಎತ್ತು ಕುಡಿದ್ಬಿಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ನು ಚೆನ್ನಾಗಿ ಮಲಗ್ತಿರ್ತಾನೆ. ಆಗ ಅವ್ನಿಗೊಂದು ಕಾಲ್ ಬರುತ್ತೆ. ಕಾಲ್ ಬಂದ್ಬಿಟ್ಟು, ಅಯ್ಯೋ ಬಾಸ್, ನೀವಂತೂ ಎಷ್ಟು ಗ್ರೇಟ್ ಗೊತ್ತಾ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿರ್ತಾನೆ ಅವ್ನ ಫ್ರೆಂಡು. ಏನೋ ಮಾತಾಡ್ತಿದ್ಯಾ ಅಂದಾಗ, ನಿಮ್ಗೇನು ಜ್ಞಾಪನಕ್ಕಿಲ್ವಾ ನೆನ್ನೆ ನೈಟ್ ನಡೆದಿರೋದು ಅಂತ ಹೇಳಿದಾಗ, ಈಗ ಹೀರೋಗೆ ಒಂದೊಂದಾಗಿ ಜ್ಞಾಪನಕ್ಕೆ ಬರ್ತಿರೋದು. ಅವನಂತೂ ಫುಲ್ಲು ಡ್ರಿಂಕ್ ಮಾಡಿರ್ತಾನಲ್ಲ, ಹೋಗ್ಬಿಟ್ಟು ಹಾಗೆ ಹೀಗೆ ಅಂತ ಫುಲ್ಲು ಕಿರ್ಚಾಡ್ಸಿರ್ತಾನೆ. ಹೋಗಿ ನಾನು ಕಾರ್ಡ್ನ ತಗೊಂಡು ಎಷ್ಟು ಬೇಕಾದರೂ ಅಷ್ಟು ನೀವು ಪಾರ್ಟಿಗೆ ಎಂಜಾಯ್ ಮಾಡ್ಕೊಳ್ಳಿ ಅಂತ ಅವ್ನು ಕಾರ್ಡ್ನ ಕೊಟ್ಟಿರ್ತಾನೆ. ಅವ್ನ ಬಾಸ್ ಅಂತೂ ಫುಲ್ಲು ಶಾಕಾಗಿ ನೋಡ್ತಿರ್ತಾನೆ. ಹಾಗೆ ಆ ಬಿಲ್ನೆಲ್ಲ ಹೋಗಿ ನೋಡಿದಾಗ ಹೀರೋಗ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿರಲ್ಲ. ಆಗ ಅವ್ನ ಬಾಸು ಮೆಸೇಜ್ ಮಾಡ್ತಾನೆ, ನೀನೇನು ಕೆಲಸ ಬಿಟ್ಟು ಹೋಗೋದು, ನಾನೇ ನಿನ್ನ ಫೈರ್ ಮಾಡ್ತೀನಿ ಅಂತ. ಅವನದು ಎಲ್ಲ ದುಡ್ಡನ್ನೂ ಕಟ್ ಮಾಡಿಬಿಡ್ತಾನೆ. ಹೀರೋಗಂತೂ ಇವಾಗ ಅಯ್ಯೋ ನಾನು ಏನು ಮಾಡಿದೆ ಅಂತ ತಲೆ ಕೆಡಿಸ್ಕೊಳ್ತಿರ್ತಾನೆ. ಈ ಸೈಡ್ ನೋಡಿದ್ರೆ ಹೀರೋಯಿನ್ ಮತ್ತು ಅವ್ರ ಅಕ್ಕನ ಬಾಯ್ ಫ್ರೆಂಡ್ ಇವರೆಲ್ಲರೂ ವೆಡ್ಡಿಂಗ್ ಡ್ರೆಸ್ನ ನೋಡೋಕ್ಕಂತ ಹೋಗಿರ್ತಾರೆ. ಅವ್ರ ಅಕ್ಕ ತುಂಬ ಚೆನ್ನಾಗಿ ಕಾಣಿಸ್ತಿರ್ತಾಳೆ. ಹೀರೋಯಿನ್ಗಂತೂ ಫುಲ್ಲು ಖುಷಿ ಆಗ್ತಿರುತ್ತೆ, ತುಂಬ ಚೆನ್ನಾಗಿದ್ದಾರೆ ಅಂತ. ಅವರಿಬ್ಬರದೊಂದು ಫೋಟೋನು ಹೊಡ್ಕೊಳ್ತಾಳೆ. ಅವಳು ಅವ್ರ ಅಕ್ಕನ ಆ ರೀತಿ ನೋಡೋದ್ರಲ್ಲಿ ತುಂಬ ಖುಷಿ ಪಡ್ತಿರ್ತಾಳೆ. ಹಾಗೆ ಅವರಿಬ್ಬರು ತುಂಬ ಖುಷಿಯಾಗೂ ಇರ್ತಾರೆ, ಹೀರೋಯಿನ್ ಅವ್ರ ಅಕ್ಕ ಮತ್ತು ಅವ್ರ ಬಾಯ್ ಫ್ರೆಂಡ್. ಹೀರೋಯಿನ್ ಅವ್ರ ಅಕ್ಕ ಬಂದ್ಬಿಟ್ಟು ಒಂದು ಬುಕ್ನ ನೋಡ್ತಿರ್ತಾಳೆ, ಲೈಟಿಂಗ್ಸ್ನ. ಈ ರೀತಿ ಅವಳು ಆ ಲೈಟಿಂಗ್ಸ್ ಬುಕ್ನ ನೋಡ್ತಾ ನೋಡ್ತಾ ಅವಳಿಗೊಂದು ಲೈಟಿಂಗ್ ಅಂತೂ ತುಂಬ ಇಷ್ಟ ಆಗಿಬಿಡುತ್ತೆ. ಅದನ್ನು ನೋಡಿ ತುಂಬ ಚೆನ್ನಾಗೈತೆ ಅಂತ ಹೇಳ್ತಾಳೆ. ಇದನ್ನು ಹೀರೋಯಿನ್ ಶಾಕ್ ಆಗಿ ನೋಡ್ತಾಳೆ. ಯಾಕಂದರೆ ಅವ್ರ ಅಕ್ಕ ಫಸ್ಟ್ ಟೈಮ್ ಒಂದು ವಸ್ತು ಚೆನ್ನಾಗಿರೋದು ಅಂತ ಹೇಳ್ತಿರೋದು. ಅದಕ್ಕೆ ಅವಳು ಅವ್ರ ಅಕ್ಕಂಗೆ ಹೇಗಾದರೂ ಮಾಡಿ ಇದನ್ನು ಈಸ್ಕೊಡೋದಾ ಅಂತ ನೋಡ್ತಿರ್ತಾಳೆ. ಆದರೆ ಅದ್ರದ್ದು ಅಮೌಂಟ್ ಬಂದ್ಬಿಟ್ಟು ಜಾಸ್ತಿ ಇರುತ್ತೆ. ಇವಳ ಹತ್ರ ಅಷ್ಟೊಂದು ಅಮೌಂಟ್ ಇರಲ್ಲ. ಅದಕ್ಕೆ ಚಿಂತೆ ಪಡ್ತಿರ್ತಾಳೆ. ಆ ಟೈಮ್ಗೆ ಹೀರೋಯಿನ್ ಫ್ರೆಂಡ್ ಅಲ್ಲಿ ಬರ್ತಾಳೆ. ಅವಳು ಕೇಳ್ತಾಳೆ ಏನೈತೆ ಅಂತ. ಕೇಳಿದಾಗ ಹೀರೋಯಿನ್ ಅಂತಾಳೆ, ಇಲ್ಲಿ ನೋಡಿ ಈ ಲೈಟಿಂಗ್ಸ್ ಯಾವುದು ಅಂತ ಅಂದಾಗ ಅವಳಿಗೆ ಲೈಟಿಂಗ್ಸ್ ಬಗ್ಗೆ ಎಲ್ಲ ಗೊತ್ತು. ಯಾಕಂದರೆ ಅವಳು ಬಂದ್ಬಿಟ್ಟು ಲೈಟಿಂಗ್ಸ್ನ ಕಲೆಕ್ಟ್ ಮಾಡ್ತಾಳೆ, ಅದರಿಂದ ಅವಳಿಗೆ ಗೊತ್ತಿರುತ್ತೆ. ಸರಿ, ಇದನ್ನು ಹೇಗೆ ಇಸ್ಕೋಬೇಕು ಅಂದಾಗ ಅವಳು ಎಂತಕ್ಕಂತ ಕೇಳ್ತಾಳೆ. ಇಲ್ಲಿ ನೋಡಿ ಫಸ್ಟ್ ಟೈಮ್ ನಮ್ಮ ಅಕ್ಕ ಒಂದು ವಸ್ತು ಚೆನ್ನಾಗಿರೋದಂತ ಹೇಳಿರೋದು, ಅದಕ್ಕೆ ನಾನು ಅವಳಿಗೆ ಏನಾದರೂ ಮಾಡಿ ವೆಡ್ಡಿಂಗ್ ಗಿಫ್ಟಾಗಿ ಅದನ್ನು ಕೊಡಬೇಕಂತ ಇಷ್ಟಪಡ್ತಿದ್ದೀನಿ. ಅದಕ್ಕೆ ಇದನ್ನು ಇಸ್ಕೊಡೋದಾ ಅಂತ ನೋಡ್ತಿದ್ದೀನಿ ಅಂದೆ. ಆದರೆ ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ ಅಂತ ಹೇಳ್ತಾಳೆ. ನಿನಗೆ ಯಾವುದಾದ್ರೂ ಗೊತ್ತಾ ಅಂತ ಕೇಳಿದಾಗ ಈ ಸೈಡ್ ಹೀರೋನ ತೋರಿಸ್ತಾರೆ. ಹೀರೋ ಮನೆಗೆ ಅವ್ರ ಫ್ರೆಂಡ್ಸ್ ಬಂದಿರ್ತಾರೆ. ಅವರಿಬ್ಬರು ಕ್ಯೂಟಾಗಿ ಹಾಯ್ನ ತೋರಿಸ್ತಿರ್ತಾರೆ. ಹೀರೋ ಆಮೇಲೆ ಅವ್ರನ್ನ ಒಳಗೆ ಕರ್ಕೊಳ್ತಾನೆ. ಅವ್ರು ಬಂದಾಗ ಹೀರೋಗಂತೂ ಎಲ್ಲ ಕ್ಲೀನಾಗಿರಬೇಕು, ಅದಕ್ಕೆ ಅವ್ರಿಗೆಲ್ಲ ಸ್ಪ್ರೇ ಹೊಡೆದು ಅವ್ರನ್ನ ಕ್ಲೀನ್ ಮಾಡ್ತಿರ್ತಾನೆ. ಆಗ ಹೀರೋ ಫ್ರೆಂಡ್ ಇನ್ನೊಬ್ಬ ಇರ್ತಾನೆ. ಅವ್ನು ಬಂದ್ಬಿಟ್ಟು ಹಾಯಾಗಿ ಅಲ್ಲಿರೋ ಬೆಡ್ ಮೇಲೆ, ಹೀರೋ ಬೆಡ್ ಮೇಲೆ ಮಲಗ್ತಾನೆ. ಹೀರೋದು ನೋಡ್ಬಿಟ್ಟು ಎದೊಮ್ಮೆನೆ ನೀನು ಅಲ್ಲಿಂದ ಅಂದ್ಬಿಟ್ಟು ಅವ್ನು ಎಬ್ಬಿಸ್ಬಿಡ್ತಾನೆ. ಆ ಬೆಡ್ನೂ ಸಹ ಕ್ಲೀನ್ ಮಾಡ್ತಿರ್ತಾನೆ. ಯಾಕಂದರೆ ಇವ್ನಿಗೆಲ್ಲನೂ ಕ್ಲೀನಾಗಿರ್ಬೇಕು ಅದಕ್ಕೆ. ಸರಿ, ಎಂತಕ್ಕೆ ನೀನು ಹೀಗೆ ಮನೇನ ಡೆಕೋರೇಟ್ ಮಾಡಿದ್ಯಾ ಅಂದಾಗ, ನಿನಗೆ ಗೊತ್ತು ತಾನೇ ನಾನು ಬೀದಿಯಲ್ಲಿ ಬೆಳೆದಿರೋದು ಅಂತ. ಅವನು ಹೇಳ್ತಾನೆ. ಸರಿ, ಇನ್ನೊಬ್ಬ ಅಂತಾನೆ, ಸರಿ ನಿಮ್ಮನೆ ಹೀಗಿರೋ ಬದಲು ನೀನು ಸ್ಪೇಸ್ನ ಮಾಡ್ಕೊ ಅಂತ ಒಂದು ಐಡಿಯಾನ ಕೊಡ್ತಾನೆ. ಇಲ್ಲಿರೋ ವಸ್ತುಗಳನ್ನ ಮಾರು ಅಂತಲೂ ಹೇಳ್ತಾನೆ. ಹೀರೋ ಯಾವುದೂ ಮಾರಲ್ಲ ಅಂತಲೇ ಇರ್ತಾನೆ. ಸರಿ ಆಯಿತು ಕಣೆ, ಈ ಫರ್ನಿಚರ್ನಾದರೂ ಮಾರು ಅಂದಾಗ, ಅದೆಲ್ಲ ನನ್ನ ಫರ್ನಿಚರ್ಸ್ಗಳಲ್ಲ, ಅವೆಲ್ಲ ನನ್ನ ಬೇಬೀಸ್. ಅವ ಹೆಸರು ಸುಬ್ಬಮ್ಮ, ಲಕ್ಷ್ಮಮ್ಮ ಅಂತ ಬೇರೆ ಹೆಸರುಗಳನ್ನ ಮಡಗೋನೆ, ಇವೆಲ್ಲ ನನ್ನ ಬೇಬಿಗಳು ಅಂತ ಬೇರೆ ಹೇಳ್ತಾನೆ. ಹೀರೋದು ಹಳೆ ಥಿಂಗ್ಸ್ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಮಡಗಿರ್ತಾನೆ. ಅದನ್ನು ಅವ್ನ ಫ್ರೆಂಡು ಏನೋ ಇದು ತುಂಬ ಹಳೇದು ಅನಿಸುತ್ತೆ ಅಂತ ಕೇಳಿದಾಗ ಹೀರೋ ತುಂಬ ಕೋಪದಿಂದ ಅದನ್ನ ಎಲ್ಲಿಂದ ತೆಗೆದು ಅಲ್ಲಿಂದನೇ ಮಡಗ್ಬಿಡು ಅಂತ ಹೇಳ್ತಾನೆ. ಅದರಿಂದ ಅವನು ಅದನ್ನು ಒಳಗಡೆನೇ ಇಟ್ಬಿಡ್ತಾನೆ, ಆ ಬಾಕ್ಸ್ ಒಳಗಡೆ. ಸರಿ ಆಯಿತು, ಇದು ನಿಮ್ಮ ಅಣ್ಣನ ಅಂತ ಕೇಳಿದಾಗ ಹೀರೋಗೆ ಫೇಸೇ ಚೇಂಜ್ ಆಗಿಬಿಡುತ್ತೆ. ಇಲ್ಲ, ನಾನು ಒಬ್ಬನೇ ಅಂತ ಅವನು ಹೇಳ್ತಾನೆ. ಆಮೇಲೆ ಆಯಿತು ಸರಿ, ಲಾಸ್ಟಿಗೆ ಇದೊಂದೇ ಇರೋದು ಅಂತ ಹೀರೋನ್ ಕೇಳಿದ್ಲಲ್ಲ, ಅದೇ ಲೈಟ್ ಅಲ್ಲಿರುತ್ತೆ, ಇದನ್ನಾದರೂ ಮಾರದ ಅಂತ ಅವನು ಫೋಟೋ ಹೊಡೆದು ಅದನ್ನು ಸೇಲ್ಗಂತ ಮಾರ್ತಾನೆ. ಈ ವಿಷಯ ಹೇಗೋ ಹೀರೋಯಿನ್ ಫ್ರೆಂಡ್ಗೂ ಗೊತ್ತಾಗ್ಬಿಡುತ್ತೆ. ಅವಳು ಹೇಳ್ತಾಳೆ, ನೋಡಿ ಅದನ್ನ ಸೇಲಿಗೆ ಬಿಟ್ಟವ್ರೆ ಅಂತ ಅಂದಾಗ ಹೀರೋಯಿನ್ ಫುಲ್ಲು ಖುಷಿಯಾಗ್ಬಿಡುತ್ತೆ, ಹೇಗಾದರೂ ಮಾಡಿ ಇದನ್ನು ಇಸ್ಕೋಬೇಕು ಅಂತ. ಅವರು ಡೈರೆಕ್ಟಾಗಿ ಮೆಸೇಜ್ ಮಾಡ್ತಾರೆ. ಹೀರೋ ಅವ್ರ ಫ್ರೆಂಡ್ಸು ಹೇಗೋ ಇದನ್ನು ಮಾರು ಅಂತ ಹೇಳಿದಾಗ ಅವರಿಬ್ಬರು ಡಿಸ್ಕಸ್ ಮಾಡ್ತಾರೆ, ಎಲ್ಲಿ ಸಿಗುತ್ತೆ, ಹೇಗೆ, ಹಾಗೆ ಹೀಗೆಲ್ಲ ಕೇಳ್ತಿರ್ತಾರೆ. ಸರಿ, ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತಲೂ ಹೀರೋ ಹೇಳ್ತಾನೆ. ಸರಿ, ಈ ಜಾಗಕ್ಕೆ ಈ ಟೈಮ್ಗೆ ಬಂದುಬಿಡಿ ಅಂತಲೂ ಅವರಿಬ್ಬರು ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಹೀರೋಯಿನ್ ಹೇಗಾದರೂ ಇಸ್ಕೊಡ್ಬೇಕಂತ ಅವಳು ತುಂಬ ನಿರ್ಧಾರವಾಗಿದ್ದಾಳೆ. ಈ ಕಡೆ ಹೀರೋ ಆ ಲೈಟಿಂಗ್ನ ನೋಡಿ
ನೀನು ತುಂಬ ಬೇಜಾರು ಮಾಡ್ಕೋಬೇಡ, ಅಪ್ಪ ನಿನ್ನ ಸೇಲ್ ಮಾಡ್ತಿದ್ದೀನಿ ಅಂತ, ನೀನು ಹೋಗೋ ಜಾಗ ತುಂಬ ಚೆನ್ನಾಗಿರುತ್ತೆ ಅಂತ ಬೇರೆ ಅದನ್ನು ಮುದ್ದಾಡ್ತಿರ್ತಾನೆ. ಈ ಸೈಡ್ ಹೀರೋಯಿನ್ ರೆಡಿ ಆಗಿಬಿಟ್ಟು ಹೀರೋ ಹೇಳಿದ ಜಾಗಕ್ಕೆ ಬರ್ತಾಳೆ. ಅವಳು ಕ್ಯಾಪ್ ಗೀಪ್ ಎಲ್ಲ ಹಾಕೋ ಬರ್ತಾಳೆ, ಯಾರು ಕಂಡುಹಿಡಿಬಾರ್ದು ಅಂತ. ಹೀರೋನು ಹಾಗೆ ಕ್ಯಾಪೆಲ್ಲ ಹಾಕೊಂಡು ಆ ಲೈಟಿಂಗ್ನ ಮಡಿಕೊಂಡಿರ್ತಾನೆ. ಆಮೇಲೆ ಹೀರೋ ನಿಂತಿರೋದನ್ನ ನೋಡ್ಬಿಟ್ಟು ಡೈರೆಕ್ಟಾಗಿ ಆ ಲೈಟಿಂಗ್ನ ನೋಡ್ತಿರ್ತಾಳೆ. ಈ ರೀತಿ ಹೀರೋಯಿನ್ ಆ ಲೈಟಿಂಗ್ನ ನೋಡ್ತಿರೋದನ್ನ ಹೀರೋ ನೋಡಿ, ಹಾಗಿದ್ರೆ ನೀವೇನಾ ಇದನ್ನು ಆರ್ಡ್ರ್ ಮಾಡಿರೋದು ಅಂತ ಕೇಳ್ತಾನೆ. ಆಗ ಅವಳು, ಹಾಗಾದರೆ ಇದನ್ನು ನೀವೇನಾ ಸೇಲ್ ಮಾಡೋದು ಅಂತ ಅವರಿಬ್ಬರು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ಸರಿ ಆಯಿತು, ಇದನ್ನು ಕೊಡಿ ಅಂದಾಗ, ಇದು ಅದೇ ಲೈಟ್ ತಾನೆ ಅಂತ ಕೇಳ್ತಾಳೆ. ಹ್ಞೂ ಹೌದು ಅದೇ ಲೈಟು, ಆದರೆ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನನ್ನ ವಸ್ತುಗಳನ್ನೆಲ್ಲನೂ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂದಾಗ ಹೀರೋಯಿನ್ ನಾನು ಅಷ್ಟೇ ಅಂತ ಹೇಳ್ತಾಳೆ. ಇಲ್ಲಿಗೆ ಎಪಿಸೋಡ್ ಮುಗೀತು. ಎಲ್ಲರಿಗೂ ಬಾಯ್ ಗೈಸ್.